ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ಜಾಲಿ ರೈಡ್, ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ನೀರಾನಿಗಳ ಪಾಲಿಗೆ ಶ್ರೀ ರಕ್ಷೆಯಾದ ಅನಂತ ಅಂಬಾನಿ ಪತ್ರ, ಕೊಲಂಬಿಯಾ ಅವಾಂತರಕ್ಕೆ ಉತ್ತರವಾದ ಅವಂತಾರ. ದೇವಾಲಯಕ್ಕೆ ತಂಬನೇರದ ಬಿಳಿ ಲೇಪನ, ನಂಜುಂಡೇಶ್ವರನ ದರ್ಶನಕ್ಕೆ ವರವಾಯಿತು ವಿಜ್ಞಾನ. ಮೂಲ ಮಣ್ಣಿಗೆ ಮರಳಿರುವ ಕುಡ್ಲಾ ಪೊಣ್ಣು, ಕುತ್ಯಾರಿಗೆ ಭೇಟಿ ನೀಡಿದ ನಟಿ ಪೂಜಾ ಹೆಗ್ಡೆ. ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಜಾಲಿ ರೈಡ್ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅರಣ್ಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಖಾಸಗಿ ಜೀಪ್ನಲ್ಲಿ ಫ್ಯಾಮಿಲಿ ಜೊತೆ ಸಫಾರಿ ಮಾಡಿದ್ದಾರೆ. ಗುಂಡ್ಲುಪೇಟೆ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಯಕುಮಾರ್ ಫೋರ್ಸ್ ಕೊಟ್ಟು ವಿಡಿಯೋ ಹರಿಬಿಟ್ಟಿರೋದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಿರ್ಬಂಧಿತ ಪ್ರದೇಶದಲ್ಲಿ ವಿಹಾರ ಮಾಡೋದೇ ತಪ್ಪು, ಇದನ್ನು ವಿಡಿಯೋ ಮಾಡಿ ಹರಿಬಿಟ್ಟಿರೋದು ಶಿಕ್ಷಾರ್ಹ. ಅಧಿಕಾರಿಗಳಿಗೆ ಒಂದು ನಿಯಮ, ಜನಸಾಮಾನ್ಯರಿಗೆ ಒಂದು ನಿಯಮ. ಈ ತಾರತಮ್ಯ ಏಕೆ ಅಂತಿದ್ದಾರೆ ಸಾರ್ವಜನಿಕರು. ವನ್ಯಪ್ರಾಣಿಗಳ ಸಂರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿರುವ ವಂತಾರ ದೇಶದ ಹೆಮ್ಮೆ ಎಂಬುದನ್ನು ಮತ್ತೊಮ್ಮೆ ನಿರೂಪಿಸಿದೆ. ಸಂಕಷ್ಟದಲ್ಲಿರುವ ಪ್ರಾಣಿಗಳ ಪುನರ್ವಸತಿಯ ಸ್ಥಾನವಾಗಿರುವ ವಂತಾರ ಕೊಲಂಬಿಯಾದ 80 ನೀರಾನೆಗಳ ಸಂರಕ್ಷಣೆಗೆ ಮುಂದಾಗಿದೆ. ಈ ನೀರಾನೆಗಳನ್ನು ಭಾರತಕ್ಕೆ ಸ್ಥಳಾಂತರಿಸಿದಲ್ಲದೆ ಆಜೀವ ಪರ್ಯಂತ ಪೋಷಿಸಲಾಗುವುದು ಎಂದು ವಂತಾರ ಸಂಸ್ಥೆ ತಿಳಿಸಿದೆ. ಕೊಲಂಬಿಯಾದ ಮಗ್ದಲೀನಾ ನದಿಯಲ್ಲಿದ್ದ 80 ನೀರಾನೆಗಳನ್ನು ಕೊಲ್ಲಲು ಅಲ್ಲಿನ ಸರ್ಕಾರವೇ ನಿರ್ಧರಿಸಿತ್ತು. ಇದನ್ನು ತಿಳಿದು ಕೊಲಂಬಿಯಾ ಸರ್ಕಾರಕ್ಕೆ ಪತ್ರ ಬರೆದಿದ್ದ ಅನಂತ ಅಂಬಾನಿ ಪರ್ಯಾಯ ಮಾರ್ಗವನ್ನ ಹುಡುಕುವಂತೆ ವಿನಂತಿಸಿದ್ರು. ಇದೀಗ ಅಷ್ಟೂ ನೀರಾನೆಗಳನ್ನು ಭಾರತಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ವಂತಾರ ತಿಳಿಸಿದೆ. ಮೊರೊಗೊರೋ ನಗರವು ಭವ್ಯವಾದ ಉಲುಗುರು ಪರ್ವತಗಳಿಂದ ಆವೃತವಾಗಿದೆ. ಈ ಪರ್ವತಗಳು ನಗರಕ್ಕೆ ಯಾವಾಗಲೂ ತಂಪಾದ ವಾತಾವರಣ ಮತ್ತು ಅದ್ಭುತವಾದ ನೈಸರ್ಗಿಕ ಸೌಂದರ್ಯವನ್ನ ನೀಡುತ್ತವೆ. ಚಾರಣಿಗರಿಗೆ ಇದು ನೆಚ್ಚಿನ ತಾಣ. ಸಾಂಪ್ರದಾಯಿಕ ಮತ್ತು ಆಧುನಿಕ ಸಂಗೀತಕ್ಕೆ ಮೊರೊಗೊರೋ ಬಹಳ ಹೆಸರುವಾಸಿ. ಈ ನಗರದಲ್ಲಿ ಪ್ರಸಿದ್ಧ ಕೃಷಿ ವಿಶ್ವವಿದ್ಯಾಲಯವಾದ ಸೊಕೊಯಿನ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಇದೆ. ಈ ಕಾರಣದಿಂದಾಗಿ ಇದನ್ನು ದೇಶದ ಶೈಕ್ಷಣಿಕ ಮತ್ತು ಕೃಷಿ ರಾಜಧಾನಿ ಎಂದು ಕರೆಯಲಾಗುತ್ತದೆ. ವಿಶ್ವದ ಅತಿ ದೊಡ್ಡ ವನ್ಯಜೀವಿ ಸಂರಕ್ಷಣಾ ಪ್ರದೇಶಗಳಲ್ಲಿ ಒಂದಾದ ಸೆಲೆಸ್ ಗೇಮ್ ರಿಸರ್ವ್ ಮತ್ತು ಮಿಕುಮಿ ನ್ಯಾಷನಲ್ ಪಾರ್ಕ್ಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಮೊರೊಗೊರೋ ಒಂದು ಮುಖ್ಯ ನಿಲ್ದಾಣ ಅಥವಾ ಪ್ರವೇಶ ದ್ವಾರದಂತೆ ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ ಮೊರೊಗೊರೋ ಯಾವ ದೇಶದಲ್ಲಿದೆ? ನಂಜನಗೂಡಿನ ನಂಜುಂಡೇಶ್ವರನ ದೇವಸ್ಥಾನದಲ್ಲಿ ಭಕ್ತರನ್ನ ಬೇಸಿಗೆಯ ಧಗೆಯಿಂದ ರಕ್ಷಿಸಲು ಆಡಳಿತ ಮಂಡಳಿ ತಂತ್ರ ರೂಪಿಸಿದೆ. 35 ಡಿಗ್ರಿ ತಾಪಮಾನದಲ್ಲಿ ದೇವಾಲಯದ ಒಳಗೆ ಕಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯುವುದು ಭಕ್ತರಿಗೆ ಅಸಾಧ್ಯವಾಗುತ್ತಿತ್ತು. ಇದೀಗ ಈ ಸಮಸ್ಯೆಗೆ ಪರಿಹಾರ ಹುಡುಕಿರುವ ದೇವಸ್ಥಾನದ ಆಡಳಿತ ಮಂಡಳಿ ದೇವಾಲಯದ ಹೊರಾಂಗಣಕ್ಕೆ ಬಿಳಿ ಬಣ್ಣದ ಲೇಪನ ಮಾಡಿದೆ. ಇದರಿಂದಾಗಿ ಉಷ್ಣತೆ ಕಡಿಮೆಯಾಗಿ ಭಕ್ತರು ಕಲ್ಲಿನ ಮೇಲೆ ನಿರಾಯಾಸವಾಗಿ ನಡೆಯಬಹುದಾಗಿದೆ. ವಿಜ್ಞಾನದಲ್ಲಿ ಈ ತಂತ್ರಕ್ಕೆ ಆಲ್ಬೆಡೋ ಎಫೆಕ್ಟ್ ಎಂದು ಕರೆಯಲಾಗಿದ್ದು, ಥರ್ಮಲ್ ಎಮಿಟೆನ್ಸ್ ತತ್ವದ ಅನ್ವಯ ಹೀರಿದ ಶಾಖವನ್ನ ಇನ್ಫ್ರಾರೆಡ್ ರೂಪದಲ್ಲಿ ಹೊರಹಾಕಲಾಗುವುದು. ಸಂಪ್ರದಾಯದ ಜೊತೆಗೆ ವಿಜ್ಞಾನಕ್ಕೂ ನಮ್ಮಲ್ಲಿ ಮನ್ನಣೆ ಇದೆ ಎಂದಿದ್ದಾರೆ ನೆಟ್ಟಿಗರು. ಬಹುಭಾಷಾ ನಟಿ ಪೂಜಾ ಹೆಗ್ಡೆ ನಮ್ಮ ಕರ್ನಾಟಕದ ಕರಾವಳಿಯ ಮೂಲದವರು. ತಮ್ಮ ಅದ್ಭುತ ನಟನೆಯಿಂದಾಗಿ ಭಾರತೀಯ ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ಪೂಜಾ ಇದೀಗ ತಮ್ಮ ಮೂಲ ಮಣ್ಣಿಗೆ ಮರಳಿದ್ದಾರೆ. ಕುತ್ಯಾರ ಮೂಲದ ಬೆಟ್ಟುನಾಗ ಬ್ರಹ್ಮಸ್ಥಾನದ ತಮ್ಮ ಮೂಲ ಮನೆಯಲ್ಲಿ ನಡೆದ ಡೆಕ್ಕೆ ಬಲಿ ಸೇವೆಯಲ್ಲಿ ನಟಿ ಪಾಲ್ಗೊಂಡಿದ್ದಾರೆ. ಇದಾದ ನಂತರ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರಕ್ಕೂ ಭೇಟಿ ನೀಡಿರುವ ನಟಿ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಡಾರ್ಕ್ ಕಾಂಟಿನೆಂಟ್ ಎಂದು ಯಾವ ಖಂಡವನ್ನ ಕರೆಯಲಾಗುವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ಬಿಹಾರ್ ವೇ ವಿಶ್ವ. ನಮಸ್ಕಾರ.